ನಮ್ಮ ಮಿತ್ರರಾದಂಥ ಪ್ರಭಾಕರ್ ಅವರು, ಈ ಭಾಗದ ನಿಮ್ಮ ಗೊಲ್ಲಳ್ಳಿ ಸೇರಿದಂಥವ್ರು, ಇವರು ಈ ಭಾಗದಲ್ಲಿ ಮತ್ತು ಏನು ಬೈರ್ಕೂರು ಹೋಬಳಿನಲ್ಲಿ ಅನೇಕ ರೀತಿಯಾದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೇನೆ ಮೊನ್ನೆ ತಾನೇ ಗೊಲ್ಲಳ್ಳಿಯಲ್ಲಿ ಸುಮಾರು 18 ವಾಸುಗಳನ್ನ ಇವರು ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಕೂಡ ಏನು ಮಕ್ಕಳು ಕೆಳಗೆ ಕೂತ್ಕೋತಾ ಇರೋದು ಚೆನ್ನಾಗಿಲ್ಲ ಅಂತೇಳಿ ಡೆಸ್ಕ್ಗಳನ್ನ ಇವತ್ತು ವಿತರಿಸ್ತಾ ಇದ್ದಾರೆ. ಹೆಬ್ನಿಯಲ್ಲಿ ಕೂಡ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ಅವರು ಎಲ್ಲ ರೀತಿಯ ಸೌಕರ್ಯಗಳನ್ನ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಸೈಕಲ್ಗಳನ್ನ ರೋಟರಿ ಸಹಯೋಗದೊಡನೆ, ರೋಟರಿ ಸಹಯೋಗ ಅಂದ ತಕ್ಷಣನೇ ಪೂರ್ತಿ ಹಣ ರೋಟರಿ ಹಾಕೊಳ್ಳಲ್ಲ. ಅದು ಕೂಡ ಕೆಲವರು ಕಾಮೆಂಟ್ ಮಾಡಿದ್ದಾರೆ, ಕೊಡೋದು ರೋಟರಿಯಿಂದ, ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಂತ. ಅರ್ಧ ಅವ್ರು ಕೊಟ್ರೆ ಅರ್ಧ ಇವ್ರು ಕೊಡ್ಬೇಕು. ಮಕ್ಕಳಿಗೆ ಒಂದು ಏನು ಡೆಸ್ಕ್ ಗಳನ್ನ ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಏನು ರೋಟರಿ ಸಂಸ್ಥೆ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಾನು ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರಭಾಕರ್ ಅವರು ಕೂಡ ರೋಟರಿ ಸಂಸ್ಥೆಗೆ ಸೇರ್ಕೊಂಡು ಒಂದು ಸೇವಾ ಮನೋಭಾವನೆಯನ್ನ ಮೈಗೂಡಿಸ್ಕೊಂಡು ಇವತ್ತು ಅವರು ಒಳ್ಳೆ ಒಂದು ಸೇವೆಯನ್ನ ಈ ಭಾಗದ ಜನರಿಗೆ ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ ಹಸುಗಳನ್ನ ಒಂದು ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು. ಇವತ್ತು ಇದೇ ಶಾಲೆಯಲ್ಲಿ ನಮ್ಮ ರೋಟರಿಯೊಂದಿಗೆ ಒಂದು ಕೈ ಜೋಡಿಸಿ ಉಚಿತವಾಗಿ ನಮ್ಮ ಸರ್ಕಾರಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅವರಿಗೆ ಒಂದು ಡೆಸ್ಕ್ ಗಳನ್ನು ವಿತರಣೆ ಮಾಡ್ತಕ್ಕಂಥ ಅಭೂತಪೂರ್ವವಾದಂತ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಮ್ಮ ಸೇವೆ ಇದೇ ರೀತಿ ಕೂಡ ಮುಂದುವರಿಸಿಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಆ ಭಗವಂತ ನಿಮಗೆ ಕೈ ಬಿಡೋದಿಲ್ಲ, ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ. ನಾವು ಕೃಷ್ಣ ಗ್ರ್ಯಾಂಡ್ ಹತ್ರ ನಾವು ಅಚಾನಕ್ ಆಗಿ ಸೇರಿದ್ವಿ. ಗೊಲ್ಲಳ್ಳಿ ಪ್ರಭಾಕರ್ ಅವರು, ನಮ್ಮ ವರ್ಧನ ಅವರೆಲ್ಲ ಕಾಫಿ ಕುಡಿಬೇಕಂತ. ಹಾಗೆ ಕಾಫಿ ಕುಡಿತಾ ಹೀಗೆ ಡಿಸ್ಕಸ್ ಬಂದಾಗ, ಸರ್ ಈ ತರ ಮೆಣಗಟ್ಟ ಅವರು ಈ ತರ ಲೆಟರ್ ಕೊಟ್ಟಿದ್ರು, ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಹೇಳಿದ್ವಿ. ಅದೇನೋ ಪೂರ್ವ ನಿರ್ದೇಶಿತ ಕಾರ್ಯಕ್ರಮ ಅಲ್ವೇ ಅಲ್ಲ. ಸರಿ ಹೋಗೋಣ ಅಂತೇಳಿ ಹತ್ರ ಬಂದ್ವಿ. ಬಂದು ನೋಡಿದಾಗ ತುಂಬಾ ಖುಷಿ ಆಯ್ತು. ಮಲ್ಲೇಶ್ ಬಾಬು ಅವರು ತುಂಬಾ ಶ್ರಮವಹಿಸಿ ಸ್ಟ್ರೆಂತ್ ಇಂಪ್ರೂವ್ ಮಾಡಿದ್ದಾರೆ ಅಂತ ಇಲ್ಲಿ ಸ್ಥಳೀಯ ಮುಖಂಡರೆಲ್ಲ ಹೇಳಿದ್ರು. ಆಮೇಲೆ ಸರಿ ಸರ್ ಖಂಡಿತವಾಗಿ ಮಾಡೋಣ ಅಂತೇಳಿ ನಮ್ಮೆಲ್ಲಾ ರೋಟರಿ ಪರವಾಗಿ ನಮ್ಮ ಪ್ರಭಾಕರ್ ಅವರು ಆಶ್ವಾಸನೆ ಕೊಟ್ಬಿಟ್ಟು, ಇಲ್ಲ ಸರ್ ನಾವು ಕೊಡ್ತೀವಿ ಗ್ಯಾರಂಟಿ ಅಂತ. ನಮ್ಮ ರೋಟರಿ ಮುಳಬಾಗಲ್ ಸೆಂಟ್ರಲ್ ಕಡೆಯಿಂದ ನಮ್ಮ KP ಪ್ರಭಾಕರ್ ಅವರು 50% ಅಮೌಂಟ್ ಅನ್ನ ಈ ಒಂದು ಡಿಸ್ಕ್ ಪ್ರೋಗ್ರಾಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅವ್ರಿಗೂ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕೊನೆಯ ಊರಿನಲ್ಲಿ ಈ ಒಂದು ಫರ್ನಿಚರ್ಸ್ ಪೀಠೋಪಕರಣ ವಿತರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ರೋಟರಿಯ ಭಾಗ್ಯ. ಈ ಒಂದು ಮುಖ್ಯ ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಪ್ರಭಾಕರಣ್ಣ ಅವ್ರಿಗೆ ನಿಜವಾಗ್ಲೂ ನಮ್ಮ ರೋಟರಿ ಎಲ್ಲರ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ಆಗಸ್ಟ್ 5ನೇ ತಾರೀಕು ನಮ್ಮ ಅಧ್ಯಕ್ಷರು, ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಹಾಗೂ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಹೆಬ್ನಿ ಭಾಗದಲ್ಲಿ ಒಂದು ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಬ್ಯಾಂಗ್ಳೂರ್ ಕ್ಯಾನ್ಸರ್ ಕೇರ್ ಸೆಂಟ್ರಿಂದ ಆಗಸ್ಟ್ 5ನೇ ತಾರೀಕಿಗಾಗಲೇ ಡೇಟನ್ನು ನಿಗದಿ ಮಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಆ ಕಾರ್ಯಕ್ರಮವನ್ನು ಒಂದು ದಿನ ಪೂರ್ತಿ ಕ್ಯಾನ್ಸರ್ ತಪಾಸಣೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಒಂದು ತಪಾಸಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಾವು ರೋಟರಿ ಮುಖಾಂತರ ಹಮ್ಮಿಕೊಳ್ತಾ ಇದ್ದೀವಿ. ಲಾಸ್ಟ್ ಟೈಮು ಹೆಬ್ನಿ ರಾಧಾಕೃಷ್ಣ ಹೈಸ್ಕೂಲ್ಗೆ ಹೋದಾಗ ಅಲ್ಲಿ ನಾವು ಬಡ ಮಕ್ಕಳಿಗೆ ಸೈಕಲ್ಗಳನ್ನು ವಿತರಣೆಯ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಅವರಿಗೆ ಕುಡಿಯುವ ನೀರಿನ ಫಿಲ್ಟರ್ ಇಲ್ಲ ಅಂತೇಳಿ ಮನವಿ ಮಾಡಿದರೆ ಅದಕ್ಕೆ ಸ್ಪಂದನೆ ನೀಡಿದಂತಹ ನಮ್ಮ ರೋಟರಿ ಕ್ಲಬ್ನ ಸದಸ್ಯರು, ಮುಂದಿನ ಸಾಲದ ಅಧ್ಯಕ್ಷರಾದ ಪ್ರಭಾಕರ್ ಅವರು ಹಾಗೂ ಆ ಶಾಲೆಯ ಅಧ್ಯಕ್ಷರಾದಂಥ ನಮ್ಮ ರಾಮು ಸರ್ ಅವರು, ಇವರು ಸೇರಿ ಆ ಒಂದು ಬೇಡಿಕೆಯನ್ನು ಇಟ್ಟರು. ಅದಕ್ಕೆ ಒಂದು 20% ತಾವು ಹಣ ಒದಗಿಸಿದ್ದೆ ಆದರೆ ಮಿಕ್ಕಿದನ್ನು ರೋಟರಿ ಮುಖಾಂತರ ಆಯೋಜನೆ ಮಾಡಿ ಅದನ್ನು ನಡೆಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಈಗಾಗಲೇ ಪ್ರಭಾಕರ್ ಅವರು ಹಾಗೂ ರಾಮು ಸರ್ ಅವರು ಅವರೇನು 20% ಕೊಡಬೇಕು ಅದನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಮುಂದಿನ ಒಂದು ತಿಂಗಳೊಳಗಡೆ ಆ ಒಂದು ಫಿಲ್ಟರನ್ನು ಸಹ ಈ ಭಾಗದಲ್ಲಿ ಆ ರಾಧಾಕೃಷ್ಣ ಹೈಸ್ಕೂಲ್ಗೆ ನಮ್ಮ ಅಧ್ಯಕ್ಷರ ಮುಖಾಂತರ ನೀಡ್ತೀವಿ ಅಂತೇಳಿ ಆಶ್ವಾಸನೆ ನೀಡ್ತಾ